ಇದೇ ಏಪ್ರಿಲ್ 10ನೇ ತಾರೀಕು ಒಂದು ಸೈಕಿಕ್ ಥ್ರಿಲ್ಲರ್ ಕತೆ ಆಧಾರಿತ ಕಾಡ ಅನ್ನೋ ಸಿನಿಮಾ ನಮ್ಮ ಮುಂದೆ ಬರ್ತಾ ಇದೆ. ಇವತ್ತು ಆ ಸಿನಿಮಾದಲ್ಲಿ ಒಂದು ಸೈಕಿಕ್ ಪಾತ್ರವನ್ನು ನಿರ್ವಹಿಸಿರುವಂತಹ ಜೆ.ಕೆ ಅವರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಹಾಯ್ ಸರ್. ಹಾಯ್ ಮಾ. ಸರ್, ಮೊದಲಿಗೆ ಹೇಳೋದಾದರೆ ಕಾಡ ಸಿನಿಮಾದಲ್ಲಿ ಒಂದು ಸೈಕಿಕ್ ಕ್ಯಾರೆಕ್ಟರ್ ನೀವು ಪ್ಲೇ ಮಾಡ್ತಾ ಇದ್ದೀರಾ. ಕಾಡ ಸಿನಿಮಾ ಟೈಟಲ್ ಬಗ್ಗೆ ಹೇಳೋದಾದರೆ ಕಾಡ ಏನು ಸರ್? ಕಾಡ ಅಂದರೆ ವೆಲ್, ಕಾಡ ಒಬ್ಬ ಆ ಒಂದು ಕ್ಯಾರೆಕ್ಟರ್ದು ಹಾಂ, ಕಾಡ ಅನ್ನೋದು ಒಬ್ಬ ಕ್ಯಾರೆಕ್ಟರು ನೇಮ್ ಆ್ಯಕ್ಚುಲಿ. ಸೊ ಈಸ್ ಅ ಸೈಕೋಪಾತ್ ಆ್ಯಂಡ್ ವೆರಿ ರಿಯಲಿಸ್ಟಿಕ್ ಸ್ಟೋರಿ. ಇದ್ರ ಬಗ್ಗೆ ಸ್ಟಡಿ ಮಾಡಿಬಿಟ್ಟೆ ಡೈರೆಕ್ಟರ್ ಈ ಒಂದು ಸಬ್ಜೆಕ್ಟ್ನ ಆಯ್ಕೆ ಮಾಡಿದ್ದು. ಆ್ಯಂಡ್ ಈ ಥರ ಒಂದು ಡಿಸಾರ್ಡರ್ ಇರೋವಂಥ ಒಬ್ಬ ಸೈಕೋಪಾತ್ಸು ವರ್ಲ್ಡ್ನಲ್ಲಿ 2-3% ಇದ್ದಾರೆ. ದೇ ಆರ್ ದೇರ್ ಆ್ಯಕ್ಚುಲಿ. ಐ ಮೀನ್ ಸೊಸೈಟಿಗೆ ತುಂಬ ಹಾರ್ಮ್ಫುಲ್ ಇವರೆಲ್ಲ ಇನ್ಫ್ಯಾಕ್ಟು. ಸೊ ಅದಕ್ಕೆ ಕ್ಯೂರೇ ಇಲ್ಲ. ಸೊ ದೇ ಗೋ ಟು ಎನಿ ಎಕ್ಸ್ಟೆಂಟ್. ಅವ್ರಿಗೇನಂದರೆ ಸಿಂಪಲ್, ಅವ್ರಿಗೆ ಯಾರನ್ನೂ ಹಾರ್ಮ್ ಮಾಡೋಕ್ಕೆ ಇಷ್ಟ ಅಲ್ಲ. ಅವರು ಡೈರೆಕ್ಟಾಗಿ ದೇ ವಿಲ್ ಕಿಲ್ ದೆಮ್. ಹಂಗಂದರೆ ಅವ್ರನ್ನ ಸಾಯಿಸಿದಾಗ ಅವ್ರಿಗೇನೋ ಅದು ಸ್ಯಾಟಿಸ್ಫ್ಯಾಕ್ಷನ್, ದಟ್ಸ್ ಇಟ್. ಸೊ ಈ ಥರ ಒಂದು ಪಾತ್ರ ಇರೋವಂಥ ಒಂದು ಕಥೆ ಇದು. ಸರ್, ನೀವೇ ಹೇಳಿದ್ರಿ ಒಂದು ಸೈಕಿಕ್ ಅಂತ ಹೇಳಿ. ಅದು ಪಾತ್ರ ಮಾಡೋದು ತುಂಬ ಕಷ್ಟ, ಯಾಕಂದರೆ ನಮ್ಮ ಎಮೋಷನ್ಸ್ ನಮ್ಮ ಕೈಯಲ್ಲಿ ಇರೋದಿಲ್ಲ. ಆ ಥರದ್ದು ಒಂದು ಪಾತ್ರ ಇದೆ ಅಂತ ಹೇಳಿದಾಗ ನೀವು ಅದಕ್ಕೆ ಯಾವ ಥರ ಪ್ರಿಪೇರ್ ಆದ್ರಿ ಸರ್? ವೆಲ್, ಅವ್ರ ಸಬ್ಜೆಕ್ಟ್ ಹೇಳಿದಾಗ್ಲೇ ತುಂಬ ಇಷ್ಟ ಆಯಿತು. ಯಾಕಂದರೆ ಅವ್ನು ಕೊಲೆ ಮಾಡೋ ರೀತಿ ಇದೆಯಲ್ಲ, ದಟ್ ಈಸ್ ವೆರಿ ಗುಡ್ ಆ್ಯಕ್ಚುಲಿ. ಐ ಮೀನ್ ವೆರಿ ಇಂಟ್ರೆಸ್ಟಿಂಗ್ ಇನ್ಫ್ಯಾಕ್ಟು. ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಹೇಗೆ ಅವ್ನು ಕೊಲೆ ಮಾಡ್ತಾನೆ. ಆ್ಯಂಡ್ ಎಷ್ಟು ಇಂಟೆಲಿಜೆಂಟ್ ಅವ್ರು ಆ್ಯಕ್ಚುಲಿ. ಲೈಕ್ ಈ ಪರ್ಸನ್ನ ಈ ಥರ ಕೊಲೆ ಮಾಡಿದ್ರೆ ಹಿಂಗಾಗುತ್ತೆ. ಓಕೆ. ಆ್ಯಂಡ್ ಬಯಾಲಜಿಕಲಿ ಈಸ್ ವೆರಿ ಅದ್ರ ಬಗ್ಗೆ ಗೊತ್ತಿರೋನು. ಓಕೆ. ಸೊ ಯಾರನ್ನ ಹೆಂಗೆ ಮಾಡಬೇಕು. ಆ್ಯಂಡ್ ಇವರು ಅಚ್ಯುತ್ ಸರು ಒಂದು ಹೇಳಿದ್ದಾರೆ ಅದರಲ್ಲಿ, ಯಾವುದೇ ಕಾರಣಕ್ಕೆ ಎವಿಡೆನ್ಸ್ ಬಿಡಬೇಡ ಅಂತ. ಸೊ ಅದನ್ನು ಅವನ ಮನಸ್ಸನ್ನ ಅದನ್ನೇ ಇಟ್ಕೊಂಡು ಅವ್ನು ಕೊಲೆ ಮಾಡ್ತಾ ಹೋಗ್ತಾನೆ. ಸೊ ಎವಿಡೆನ್ಸ್ನ ಎಲ್ಲೂ ಬಿಟ್ಕೊಡಲ್ಲ. ಸೊ ಪೊಲೀಸಿಗೆ ಗೊತ್ತೇ ಆಗಲ್ಲ ಈ ಥರ ಒಂದು ಕೊಲೆ ನಡೆದಿದೆ ಅಂತ ಅಂದ್ಬಿಟ್ಟು. ಇಷ್ಟೆಲ್ಲ ಹೇಳಿದ್ಮೇಲೆ ನನಗೇನು ಡೌಟ್ ಬರ್ತಾ ಇದೆ ಅಂದರೆ, ಕಾಡ ಸಿನಿಮಾದಲ್ಲಿ ಜೆ.ಕೆ ಸರು ವಿಲನ್ನ ಅಥವಾ ನಾಯಕನ? ನಾಯಕನೇ. ಬಟ್ ಏನಂತ ಅಂದರೆ, ಒಂದು ಆ ಪಾತ್ರ ಅನ್ನೋದಿದೆಯಲ್ಲ ಸಿನಿಮಾದಲ್ಲಿ ಜನಕ್ಕೋಸ್ಕರ ಅದು ಒಂದು ನಾಯಕ. ಬಟ್ ಕ್ಯಾರೆಕ್ಟರ್ ಇಸ್ ಡಿಫ್ರೆಂಟ್ ಆ್ಯಕ್ಚುಲಿ. ವೆರಿ ಈವಿಲ್ ಕ್ಯಾರೆಕ್ಟರ್. ಒಂದು ಗ್ರೇ ಶೇಡ್ ಇರೋವಂಥ ಒಂದು ಕ್ಯಾರೆಕ್ಟರು. ಇಡೀ ಸಿನಿಮಾ ಅವನ ಮೇಲೇ ಇರೋದು. ಕಾಡ ಏನು ಅಂತ ಅಂದ್ಬಿಟ್ಟು, ಕಾಡ ಯಾಕೆ ಹಂಗೆ, ಅವ್ನಿಗೇನು ಚೈಲ್ಡ್ಹುಡ್ಡಿಂದ ಹಂಗೆಲ್ಲ, ಐ ಮೀನ್ ಇದು ಏನೋ ಇನ್ಸಿಡೆಂಟ್ ಆಗಿದೆ ಅಂತ ಅಲ್ಲ, ಬರ್ತಿಂದನೂ ಹೀಸ್ ಈವಿಲ್. ಸೊ ನಾನು ಯಾವಾಗಲೂ ಅಷ್ಟೇ, ಮೋರ್ ದೆನ್ ಒಬ್ಬ ಲೀಡ್ ರೋಲ್ ಆಗಲಿ, ಒಬ್ಬ ವಿಲನ್ ರೋಲ್ ಆಗಲಿ ಅನ್ನೋದಕ್ಕಿಂತ ಒಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕ್ಯಾರೆಕ್ಟರ್ ಮಾಡಬೇಕು ಅಂತ ಒಂದು ಆಸೆ. ಸೊ ಅದೇ ರೀತಿ ಸಾಕಷ್ಟು ಸಿನಿಮಾಗಳು ಹಿಂದೆ ಆಗಿದೆ. ಆಕರಾಳ ರಾತ್ರಿ ಆಗಿರ್ಬೋದು, ಪುಟ 109, ಅದರೆಲ್ಲ ಹೀರೋ ಅಂತ ಅಲ್ಲ, ಇಟ್ ಇಸ್ ಅ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರು. ಸೊ ಒಬ್ಬ ಒಳ್ಳೆ ಆರ್ಟಿಸ್ಟು, ಒಬ್ಬ ಒಳ್ಳೆ ಪರ್ಫಾರ್ಮರು, ಆ ಥರ ಇರುವಂಥ ಒಂದು ಕ್ಯಾರೆಕ್ಟರ್ ಕಾಡ. ಸರ್, ಸಿನಿಮಾ ಟೀಸರ್ ನೋಡಿದಾಗ ಇದು ಒಂಥರ ಕಾಡಿನ ಮಧ್ಯೆ ತೆಗೆದಿರೋ ರೀತಿ ಇದೆ. ಇನ್ನು ಅದ್ರ ಬಗ್ಗೆ ಹೇಳೋದಾದರೆ, ಶೂಟಿಂಗ್ ಟೈಮಲ್ಲಿ ಯಾವ ಥರ ಆಯಿತು ಸರ್? ಡಿಫಿಕಲ್ಟ್ ಆಗೇ ಇರುತ್ತೆ, ಬಿಕಾಸ್ ಆ್ಯಕ್ಷನ್ ಇದೆ, ಎಲ್ಲ ಥರದ್ದು ಒಂದು ಎಲಿಮೆಂಟ್ಸ್ ಇದೆ ಸಿನಿಮಾದಲ್ಲಿ. ಸೊ ಆ ಕಾಡಿನಲ್ಲಿ ಶೂಟ್ ಮಾಡೋದು ಯಾವ ಥರ ಆಯಿತು? ವೆರಿ ಡಿಫಿಕಲ್ಟ್ ಇನ್ಫ್ಯಾಕ್ಟ್. ಯಾಕಂದರೆ ಕಾಡು ಮಧ್ಯದಲ್ಲಿ ನಾವು ಶೂಟ್ ಮಾಡಿದ್ದು, ಸಕಲೇಶ್ಪುರದಲ್ಲಿ ನಾವು ಶೂಟ್ ಮಾಡಿದ್ದು. ಆ್ಯಂಡ್ ಇನ್ಫ್ಯಾಕ್ಟ್ ಕ್ಲೈಮ್ಯಾಕ್ಸ್ ಫೈಟ್ ಒಂದಿದೆ, ಅದು ಆಲ್ಮೋಸ್ಟು 1 ಕಿಲೋಮೀಟ್ರ್ವರೆಗೆ ವಿತೌಟ್ ಎನಿ ಏನೋ ಕೊರಿಯೋಗ್ರಾಫ್ ಅಷ್ಟೊಂದು ಮಾಡ್ದೇ ಫೈಟ್ ಮಾಡಿರೋ ಅಂಥದ್ದು. ರಿಯಲಿಸ್ಟಿಕ್ ಫೈಟ್ ಥರನೇ ಮಾಡಿರೋದು. ಇಟ್ಸ್ ಬಿಟ್ವೀನ್ ಮೀ ಆ್ಯಂಡ್ ಉಗ್ರಂ ಮಂಜು ಅವ್ರದ್ದು. ಎಷ್ಟು ಚೆನ್ನಾಗಿ ಅದು ಮೂಡ್ ಬಂದಿದೆ. ನ್ಯಾಚುರಲ್ ರೈನು, ಮಳೆ ನಿಲ್ಲೇ ಇಲ್ಲ. ಸೊ ನಾವು ಮಳೆ ನಿಲ್ಲೋವರೆಗೆ ವೆಯ್ಟೇ ಮಾಡಲಿಲ್ಲ. ಅಷ್ಟರಲ್ಲಿ ಕಂಪ್ಲೀಟ್ ಅದನ್ನು ಮುಗಿಸ್ಬೇಕು ಅಂತ ಅಂದ್ಬಿಟ್ಟು ವಿ ಡಿಡ್ ದ್ಯಾಟ್. 100% ಜನಕ್ಕೆ ಆ ಒಂದು ಕ್ಲೈಮ್ಯಾಕ್ಸ್ ಫೈಟ್ ತುಂಬ ಇಷ್ಟ ಆಗುತ್ತೆ. ಕಾಡಂದಮೇಲೆ ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್ ಲೀಚಸ್ ಇರ್ಬೋದು, ಸಾಕಷ್ಟು ತೊಂದರೆಗಳು ಇತ್ತು. ಬಟ್ ಅದೆಲ್ಲ ನಾವು ಯೋಚನೆ ಮಾಡಲಿಲ್ಲ. ಯಾಕಂದರೆ ವಿ ಆರ್ ಇನ್ವಾಲ್ವ್ ಸೋ ಮಚ್ ಇನ್ ದಟ್ ಸಬ್ಜೆಕ್ಟ್ ಅಲ್ಲ. ಆ್ಯಂಡ್ ಡೈರೆಕ್ಟ್ರ್ ಆ ಸೀನ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಇಟ್ ವಾಸ್ ರಿಯಲಿ ಗುಡ್ ಆ್ಯಕ್ಚುಲಿ. ಇವಾಗ ನೀವು ಕ್ಲೈಮ್ಯಾಕ್ಸ್ನಲ್ಲಿ, ಆಮೇಲೆ ಲಾಸ್ಟಲ್ಲಿ ಟ್ರೈಲರ್ನಲ್ಲಿ ಲಾಸ್ಟ್ನಲ್ಲಿ ಆರ್ ಯು ಕಂಫರ್ಟಬಲ್ ಅಂತ. ಸೊ ದಟ್ ಈಸ್ ದ ಮೈಂಡ್ ಸೆಟ್ ಆಫ್ ದಟ್. ಇಮ್ಯಾಜಿನ್ ಒಬ್ಬ ಆ್ಯಕ್ಟರು ಆ ಥರ ಒಂದು ಪಾತ್ರ ಮಾಡಬೇಕಾದ್ರೆ ಹೀರೋಯಿನ್ ಇಟ್ಕೊಂಡು
ಆರ್ ಯು ಕಂಫರ್ಟಬಲ್ ಅಂತ ಅಂದ್ಬಿಟ್ಟು ಕೊಲೆ ಮಾಡೋಕ್ಕೆ ಹೋಗ್ತಾನಂದರೆ ಅದು ಮಾಡೋದಕ್ಕೆ ಏನು ಮಜಾ ಇದೆ. ಅವನ ಸ್ಕ್ರೀನ್ ಹೌ ಇಟ್ ಲುಕ್ಸ್ ಆ್ಯಕ್ಚುಲಿ, ಇಟ್ ಲುಕ್ಸ್ ಮೋರ್ ಲಾರ್ಜರ್ ದೆನ್ ಲೈಫ್ ಕ್ಯಾರೆಕ್ಟರ್ ಆ್ಯಕ್ಚುಲಿ. ಸರ್ ಯೂಶ್ವಲಿ ಏನಂದರೆ ಹೀರೋಯಿನ್ಗಳು ಇದ್ದಾಗ ಅವ್ರ ಜೊತೆಗೆ ಡುಯೆಟ್ ಸಾಂಗ್ ಆಡೋದು, ಆಮೇಲೆ ಚೆನ್ನಾಗಿ ರೊಮ್ಯಾಂಟಿಕ್ ಆ ಥರ ಸೀನ್ಸ್ ಇರುತ್ತೆ. ಬಟ್ ಇದರಲ್ಲಿ ನಾವು ನೋಡಿದ್ವಿ ನೀವು ಹೀರೋಯಿನ್ನೇ ಸಾಯಿಸೋಕೆ ಹೊರಟಿರೋ ಥರ ಕಾಣಿಸುತ್ತೆ. ಕಾವ್ಯ ಶೆಟ್ಟಿ ಅವ್ರ ಬಗ್ಗೆ ಹೇಳೋದಾದರೆ ಆ ಟೈಮಲ್ಲೆಲ್ಲ ಏನಾದ್ರು ಫನ್ ಥರ ಇತ್ತಾ, ಅಥವಾ ಅವ್ರು ಭಯಪಟ್ಟಿದ್ದುಂಟಾ ನೀವು ಆ ಥರ ಎಲ್ಲ? ಇಲ್ಲ, ನಾವು ವಿ ವರ್ ವೆರಿ ಸೀರಿಯಸ್ ಅಬೌಟ್, ನಾನು ಮತ್ತು ವಿಶ್ರುತ್ ಸಾರು. ಯಾಕಂದರೆ ಇದರಲ್ಲಿ ಈಚ್ ಡೀಟೇಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಈ ಸಿನಿಮಾದಲ್ಲಿ. ಎಲ್ಲೂ ವಿ ಕಾಂಟ್ ಗೋ ಔಟ್ ಆಫ್ ದಟ್ ಝೋನ್. ಸೊ ಅದಕ್ಕೋಸ್ಕರ ಅವರು ತುಂಬ ಹಿ ವಾಸ್ ಗೈಡಿಂಗ್ ಎವ್ರಿ ಒನ್, ನಮ್ಮೆಲ್ಲರನ್ನೂ ತುಂಬ ಚೆನ್ನಾಗಿ ಗೈಡ್ ಮಾಡ್ತಾಯಿದ್ರು. ಆ್ಯಂಡ್ ಪಾತ್ರಗಳು ಅವ್ರು ಎಷ್ಟು ಬೇಕೋ ಅಷ್ಟೇ ಮಾಡಿಸ್ತಾ ಇದ್ದಿದ್ದು. ಓಕೆ, ಫ್ರೀಡಮ್ ಕೊಟ್ಟಿದ್ರು, ನನಗೆ ಸಾಕಷ್ಟು ಫ್ರೀಡಮ್ ಕೊಟ್ಟಿದ್ರು. ಬಟ್ ವಿ ಡಿಂಟ್ ಹ್ಯಾವ್ ಟೈಮ್, ನಮ್ಮಲ್ಲಿ ಅಷ್ಟು ಟೈಮೇ ಇರ್ತಾ ಇರಲಿಲ್ಲ. ಯಾಕಂದರೆ ಆ ಮಳೆಗೋಸ್ಕರ ವಿ ಹ್ಯಾಡ್ ಟು ಮ್ಯಾನೇಜ್ ದ ಟೈಮ್. ಸೊ ಎವ್ರಿಬಡಿ ವರ್ ಬ್ಯುಸಿ, ಅಷ್ಟೇ, ತುಂಬ ಬ್ಯುಸಿ ಇದ್ವಿ. ಆ್ಯಂಡ್ ನಾನು ಪ್ರತಿಯೊಂದು ಫ್ರೇಮ್ನಲ್ಲಿ ನಾನು ಇದ್ದೀನಲ್ಲ, ಸೊ ಐ ಹ್ಯಾಡ್ ಲಾಟ್ ಆಫ್ ವರ್ಕ್ ಟು ಡೂ. ಇನ್ಫ್ಯಾಕ್ಟ್ ತುಂಬ ಆಯಿತು. ಇಡೀ ಸಿನಿಮಾದಲ್ಲಿ ನಾನು ಈ ಸೀನ್ ತುಂಬ ಕಷ್ಟಪಟ್ಟು ಮಾಡಿದೆ, ಈ ಸೀನ್ ನಂಗೆ ಇಷ್ಟ ಆಯಿತು ಅನ್ನೋ ಥರ ಯಾವುದಾದ್ರೂ ಇದೆಯಾ ಸರ್? ಐ ಟೋಲ್ಡ್, ಆ ಕ್ಲೈಮ್ಯಾಕ್ಸ್ ಫೈಟ್ ಇದು ನನಗೆ ತುಂಬ ಇಷ್ಟ ಆಯಿತು. ಅದನ್ನು ಶೂಟ್ ಮಾಡಿದ್ದು, ಅದರಲ್ಲಿ ಕ್ಯಾಮ್ರಾ ಮ್ಯಾನ್ಗಂತೂ ಹಿ ಶುಡ್ ಗೆಟ್ 100 out of 100. ಯಾಕಂದರೆ ಬ್ಯೂಟಿಫುಲಿ ಹಿ ಹ್ಯಾಸ್ ಡನ್ ಕ್ಯಾಮ್ರಾ ವರ್ಕು. ಅದರಲ್ಲಿ ಇಟ್ಸ್ ಒನ್ ಮೋರ್ ಸೀನು, ಅದನ್ನು ನಾವು ಮಾಡಬೇಕಾದ್ರೆ ಆ್ಯಕ್ಷನ್, ಇಟ್ಸ್ ಅನ್ ಆ್ಯಕ್ಷನ್. ನೀವು ಟ್ರೈಲರ್ನಲ್ಲಿ ನೋಡಿರ್ತೀರ, ನಾನು ಬಂದುಬಿಟ್ಟು ಕಾರ್ ಮೇಲೆ ಎಗರ್ತೀನಿ, ಅದು ಬಾನೆಟ್ ಮೇಲೆ ಎಗರ್ತೀನಿ. ಸೊ ಆ ಶಾಟ್ ಮಾಡ್ಬೇಕಾದ್ರೆ ಸ್ಟಂಟ್ ಮಾಸ್ಟರ್ ಹೇಳಿದ್ರು, ಸರ್ ರಿಗ್ ಹಾಕಬೇಕಾಗುತ್ತೆ ಕಾರ್ಗೆ. ಅದಾದ್ಮೇಲೆ ಯಾಕಂದರೆ ಒಂದೇ ಶಾಟ್ ಇರೋದು, ರಿಗ್ ಹಾಕಬೇಕು, ಅಲ್ಲಿಂದ ರೋಪ್ ಹಾಕಬೇಕು. ಜೆ ಕೆ ಅವ್ರು ಅದ್ರ ಮೇಲೆ ಎಗರಬೇಕಾದ್ರೆ ರೋಪ್ ಹಾಕಿ ಎಗರಿಸ್ಬೇಕು. ಅಲ್ಲಿ ಹೋಲ್ಡ್ ಮಾಡೋದು ತುಂಬ ಕಷ್ಟ, ಯಾಕಂದರೆ ಕಾರ್ ಫಾಸ್ಟಾಗಿ ರಿವರ್ಸ್ ಹೋಗುತ್ತೆ, ಬೀಳೋ ಚಾನ್ಸಸ್ ಇದೆ, ಇಟ್ಸ್ ವೆರಿ ಡೇಂಜರಸ್ ಅಂತ ಅವರು ಎಲ್ಲ ಹೇಳಿದ್ರು, ಪ್ರಿಕಾಷನರಿ ಮೆಜರ್ಸ್. ಡೈರೆಕ್ಟರ್ ಸರ್ ಇಲ್ಲ, ನನಗೆ ಅದೇನೂ ಬೇಡ, ಅದೇನೂ ಇಲ್ದೇ ನಾನು ತೋರಿಸ್ತೀನಿ ಅಂದ್ಬಿಟ್ಟು ಅವ್ರು ತೋರಿಸಿದ್ರು ನನಗೆ. ಅದನ್ನು ಬಂದುಬಿಟ್ಟು ಕಾರ್ ಆಲ್ಮೋಸ್ಟ್ ಇಲ್ಲಿಂದ ಅಲ್ಲಿವರೆಗೆ ಜಂಪ್ ಮಾಡಬೇಕು. ಅಫ್ಟು ಬಾನೆಟ್ ಮೇಲೆ ಜಂಪ್ ಮಾಡಿ ಇಟ್ಕೊಂಡು ಇಮ್ಮಿಡಿಯೇಟ್ ಕಾರ್ ರಿವರ್ಸ್ ಹೋಗುತ್ತೆ, ಫಾಸ್ಟಾಗಿ ಹೋಗುತ್ತೆ. ಆ್ಯಂಡ್ ಟರ್ನ್ ಆಗಿ ನಾನು ಕೆಳಗಡೆ ಬೀಳಬೇಕು. ಅದು ಒಂದು ಶಾಟು, ಆ ಶಾಟ್ ಮಾಡೋದಕ್ಕೆ ತುಂಬ ಮಜಾ ಕೊಡ್ತು. ಇಟ್ ವಾಸ್ ಅಮೇಝಿಂಗ್. ನೀವು ಫಿಲಮ್ ನೋಡಿದಾಗ ಗೊತ್ತಾಗುತ್ತೆ, ಸೋ ನೈಸ್ ಇಟ್ ಲುಕ್ಸ್. ಐ ಮೀನ್ ಇಟ್ಸ್ ಕ್ರಿಯೇಟಿವಿಟಿ ಅಂತಲೇ ಹೇಳ್ಬೋದು. ಒಂದು ಆ್ಯಕ್ಷನ್ನ ಈ ಥರನೂ ಮಾಡ್ಬೋದಾ ಅಂತ ಅಂದ್ಬಿಟ್ಟು. ಸರ್ ಯೂಶ್ವಲಿ ನಾವು ಈ ಹಿಂದೆ ಸಿನಿಮಾಗಳು ನೋಡಿದಾಗ ಈ ಥರ ಆ್ಯಕ್ಷನ್ ಥ್ರಿಲ್ಲರ್ ಮಾಡೋಕ್ಕೆ ಹೋಗಿ ಕೆಲವೊಂದು ಸಲ ಎಡವಿದ್ದು ಉಂಟು. ಯಾಕಂದರೆ ನಾವು ನೋಡಿದ್ದೀವಿ ಈ ಹಿಂದೆ ಆಗಿರೋ ಅಂಥದ್ದು. ಈಗ ನಟರು ಎಷ್ಟು ಕೇರ್ಫುಲ್ಲಾಗಿರಬೇಕು ಅಂತ ನೀವು ಹೇಳೋದಾದರೆ, ಬಿಕಾಸ್ ನೀವು ತುಂಬ ಆ್ಯಕ್ಷನ್ ಎಲ್ಲ ಮಾಡಿದ್ದೀರಾ, ಸೊ ಹೇಳೋದಾದರೆ ಫೈಟ್ ಮಾಸ್ಟರ್ಸ್ ಆಗಿರ್ಬೋದು, ಅವರೆಲ್ಲ ಏನು ಪ್ರಿಕಾಷನರಿ ಮೆಷರ್ಸ್ ತೊಗೋಬೇಕಲ್ಲ, ಈ ಸಿನಿಮಾದಲ್ಲಿ ಆ ಥರದ್ದೆಲ್ಲ ಇತ್ತಾ ಅಂತ? ಅದೇ ಕಾರನ್ ಸೀನ್ ಹೇಳಿದ್ನಲ್ಲ, ದಟ್ ವಾಸ್ ಆ್ಯಕ್ಚುಲಿ ಟಫ್. ಇನ್ಫ್ಯಾಕ್ಟ್ ದಟ್ ವಾಸ್ ರಿಯಲಿ ಟಫ್. ಒಂದು ಸ್ವಲ್ಪನೂ ಇಲ್ಲಿ ಅಲ್ಲಿ ಆದ್ರೂ ಇಟ್ ಈಸ್ ವೆರಿ ಡೇಂಜರ್. ಇಟ್ ವಾಸ್ ವೆರಿ ಡೇಂಜರಸ್. ಮೂವಿಂಗ್ ಕಾರ್ನಲ್ಲಿ ನೀವು ಏನೂ ಸಪೋರ್ಟ್ ಇಲ್ದೇ ಯು ಆರ್ ಸಿಟ್ಟಿಂಗ್ ಆನ್ ದಟ್ ಒನ್, ಹೋಲ್ಡಿಂಗ್ ಒಂದೇ ಒಂದು ಬಾನೆಟ್ ಇಟ್ಕೊಳ್ಳೋ ಅಷ್ಟೇ ನಿಮಗೆ ಜಾಗ ಇರೋದು. ಆ್ಯಂಡ್ ನಾನು ಹಾಕ್ಕೊಂಡಿರೋ ಕಾಸ್ಟ್ಯೂಮು ಫಾರ್ಮಲ್ ಪ್ಯಾಂಟು, ಫಾರ್ಮಲ್ ಶೂಸು, ಫಾರ್ಮಲ್ ಶರ್ಟು. ಸೊ ಇಟ್ಸ್ ಅನ್ಕಂಫರ್ಟಬಲ್ ಆ ಒಂದು ಮಾಡಬೇಕಾದ್ರೆ. ಪ್ರಿಕಾಷನರಿ ಅವ್ರು ನನಗೆ ಧೈರ್ಯ ಕೊಟ್ಟರು. ಮೇನ್ ಥಿಂಗ್ ಇಸ್ ಡೈರೆಕ್ಟರ್ ಧೈರ್ಯ ಕೊಟ್ಟರು, ನೋಡಿ ಜೆ ಕೆ ಅವರೇ ನಾನು ಮಾಡಿ ತೋರಿಸ್ತೀನಿ ಅಂತ ಅಂದ್ಬಿಟ್ಟು. ಆಫ್ಟರ್ ಈ ಶೋಡ್ ನನಗೊಂದು ಕಾನ್ಫಿಡೆನ್ಸ್ ಬಂತು, ಮಾಡಿದೆ. 100% ಪ್ರಿಕಾಷನರಿ ಮೆಷರ್ಸ್ ತೊಗೊಳ್ಳೇಬೇಕು. ಯಾಕಂದರೆ ಒಂದು ಸ್ಮಾಲ್ ಮಿಸ್ಟೇಕ್ ನಾವು ನೋಡಿದ್ದೀವಿ, ಸಾಕಷ್ಟು ಲೈಫೇ ಹೋಗಿರೋವಂಥ ಮಿಸ್ಟೇಕ್ಸ್ಗಳಾಗಿದೆ. ಸೊ ಅಂಥದ್ರಲ್ಲಿ ವಿ ನೀಡ್ ಟು ರಿಯಲಿ ಟೇಕ್. ನಾನು ಹೇಳೋದು ಒಂದು ಮೇನ್ ಥಿಂಗ್ ಏನು ಗೊತ್ತಾ, ಈ ನೀರು ಮತ್ತು ಬೆಂಕಿ ಇದ್ರ ಜೊತೆ ಆಟ ಆಡಬಾರ್ದು. ದಟ್ ಈಸ್ ದ ಮೋಸ್ಟ್ ಡೇಂಜರಸ್. ನೀವೇನೇ ಆಗಿರ್ಬೋದು ಜೀವನದಲ್ಲಿ, ನೀರು ಮತ್ತು ಬೆಂಕಿನಲ್ಲಿ ಆಟ ಆಡಿ ಎನಿಥಿಂಗ್ ಮೈಟ್ ಹ್ಯಾಪನ್. ಇಟ್ ವಿಲ್ ನಾಟ್ ಬಿ ಅಂಡರ್ ಯುವರ್ ಕಂಟ್ರೋಲ್. ಅಲ್ಲಿ ಮಾತ್ರ ತುಂಬ ಹುಷಾರಾಗಿರಬೇಕು. ಸರ್ ನಿಮ್ಗೆ ಯಾವತ್ತಾದರೂ ಈ ಥರದ್ದು ಒಂದು ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಅಂದರೆ ಆ ಥರದ್ದು ಏನಾದ್ರು ಸಿಚುವೇಶನ್, ಇಷ್ಟು ವರ್ಷದ ಸಿನಿಮಾ ಜರ್ನಿ ಅಥವಾ ಸೀರಿಯಲ್ ಜರ್ನಿ ತೊಗೊಂಡಾಗ ಈ ಥರದ್ದು ಒಂದು ಘಟನೆ ಆಗಿದೆ ವೇರ್ ದೆರ್ ವಾಸ್ ನೋ ಸೇಫ್ಟಿ ಅನ್ನೋ ಥರ ಯಾವಾಗಾದರೂ ಆಗಿದ್ದು, ಭಯ ಪಟ್ಟಿದ್ದು ಯಾವುದಾದ್ರೂ ಉಂಟಾ ಆ್ಯಕ್ಷನ್ ಸೀನ್ಸಲ್ಲಿ? ಆ್ಯಕ್ಷನ್ ಸೀನ್ನಲ್ಲಿ ನಾನು ಒಂದು ಜರಾಸಂಧ ಅಂತ ಸಿನಿಮಾ ಮಾಡಿದ್ದೆ ಲಾಂಗ್ ಬ್ಯಾಕ್, ದುನಿಯಾ ವಿಜಯ್ ಸರ್ ಅವ್ರ ಜೊತೆ. ಸೊ ಅವಾಗ ಮಾಡಿದಾಗ ಆ ಟೈಮ್ನಲ್ಲಿ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ನನ್ನ ಆಲ್ಮೋಸ್ಟ್ ಒಂದು 20 feet ಹೈಟ್ನಲ್ಲಿ ಉಲ್ಟಾ ನಾನು ಸಾಯೋ ಸೀನು ಉಲ್ಟಾ ಕಾಲಿಗೆ ದಾರ ಹಾಕ್ಬಿಟ್ಟು ನೇತಾಕ್ಬಿಟ್ಟಿದ್ರು. ಸೊ ಅಲ್ಲಿಂದ ನನ್ನ ಕೆಳಗಡೆ ಬರುತ್ತೆ, ತಲೆ ಒಂದು ಮರಕ್ಕೆ ಹೊಡೆದ್ಬಿಟ್ಟು ದುನಿಯಾ ವಿಜಯ್ ಸರ್ ಅವರು ಅದನ್ನು ನನ್ನ ಕಾಲನ್ನ ಸ್ಪ್ಲಿಟ್ ಮಾಡಿ ಸಾಯಿಸ್ತಾರೆ. ಸೊ ಆಲ್ಮೋಸ್ಟ್ ನನಗೆ ಓಕೆ ಏನಾಗಲ್ಲ ಅಂತ ಅಂದ್ಬಿಟ್ಟು ಉಲ್ಟಾನೇ ಇದ್ದೆ. ಒಂದು 10 ನಿಮಿಷ 10-15 minutes ಐ ವಾಸ್ ರಿವರ್ಸ್ ಓನ್ಲಿ. ಇವಾಗ ಅದ್ರ ಬಗ್ಗೆ ನೆನೆಸ್ಕೊಂಡ್ರೆ ಇಟ್ ಈಸ್ ಡೇಂಜರಸ್ ಆ್ಯಕ್ಚುಲಿ.
ಇಟ್ ಈಸ್ ರಿಯಲಿ ಡೇಂಜರಸ್. ನೋ ಮ್ಯಾಟರ್ ಅಲ್ಲಿ ರೋಪ್ ಕಟ್ಟಿದ್ರೇನು, ರೋಪ್ ಏನು ಬರೀ ಕಾಲಕ್ಕೆ ಕಟ್ಟಿದ್ರು, ಓಕೆ, ಸ್ವಲ್ಪ ಎಡವಟ್ಟಾದ್ರೇನು ಇಫ್ ಐ ಫಾಲ್ ಆ್ಯಂಡ್ ಅದನ್ನು ಬೀಳ್ತಾರಲ್ಲ, ಅದು ಕರೆಕ್ಟಾಗಿ ಬಂದು ಅವ್ರು ಸ್ಟಾಪ್ ಮಾಡಬೇಕು. ಇಟ್ಸ್ ನಾಟ್ ಹೈಡ್ರಾಲಿಕ್, ಓಕೆ, ಮನುಷ್ಯರು ಹೋಲ್ಡ್ ಮಾಡಿ ಹಿಂಗೆ ಬಿಡ್ತಾ ಇರೋದು. ಸೊ ಝೊಯ್ ಅಂತ ಬಂದ್ಬಿಟ್ಟು ಇಟ್ ಸ್ಟಾಪ್ಸ್ ಹಿಯರ್ ಮೈ ಹೆಡ್. ಇಟ್ ಈಸ್ ಇವಾಗ ಯೋಚನೆ ಮಾಡಿದ್ರೆ ನಿಮಗೆ ಗೊತ್ತಾಗ್ಲಿಲ್ಲ ಅದು ನಮಗೇನು ಅವಕಾಶ ಸಿಗ್ತಾ, ಒಂದು ಒಳ್ಳೆ ಸಿನಿಮಾ ಗುರು ಅವಕಾಶ ಸಿಗ್ತಾ ಅಂತ ವಿವರ್ ಓಕೆ, ಇದೆಲ್ಲ ಮಾಡ್ಬೋದು, ಏನಾಗಲ್ಲ ಅಂತ ಇದು. ಬಟ್ ನೌ ಇಫ್ ಐ ಥಿಂಕ್ ಅಬೌಟ್ ಇಟ್ ವಾಸ್ ರಿಯಲಿ ಡೇಂಜರಸ್ ಆ್ಯಕ್ಚುಲಿ. ಆಮೇಲೆ ಐರಾವನ್ ಅಂತ ಸಿನಿಮಾ ಲಾಸ್ಟ್ ಇಯರ್ ರಿಲೀಸ್ ಆಯಿತು. ಅದರಲ್ಲೂ ಅಷ್ಟೇ ಒಂದು 2 ಫೈರ್ ಮಧ್ಯದಲ್ಲಿ ನಾನು ವಾಕ್ ಮಾಡಬೇಕು. ಐ ಆಮ್ ಜಸ್ಟ್ ವೇರಿಂಗ್ ಅ ಬನಿಯಾನ್, ಬೇರ್ ಬಾಡಿ ಥರ. ಓಕೆ, ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ ವಾಟ್ ವಾಸ್ ರಾಂಗ್ ವಿತ್ ಮೀ. ಆಯಿಲ್ ಬೇರೆ ಹಾಕ್ಕೊಂಡೆ ಸೊ ದಟ್ ಇಟ್ ವಿಲ್ ಲುಕ್ ನೈಸ್ ಅಂತ. ನನಗೆ ಬೆಂಕಿ ಅಂದರೆ ಹಿಂಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಎರಡು ಬೆಂಕಿ ಮಧ್ಯದಲ್ಲಿ ಹಿಂಗೆ ವಾಕ್ ಮಾಡಿಕೊಂಡು ಸಿಗರೇಟ್ ಸೇತ್ಕೊಂಡು ಹಿಂಗೆ ಬರಬೇಕು. 2 ನಿಮಿಷ ಬಂದೆ, ಇಟ್ಸ್ ಹತ್ಕೊಂಡ್ಬಿಡ್ತು ಆಲ್ಮೋಸ್ಟು ಮೈಗೆ. ಅಲ್ಲಿಂದ ಓಡೋದೆ, ರ್ಯಾನ್ ಆಫ್ ಔಟ್ಸೈಡ್, ಕೂದಲಿಗೆಲ್ಲ ಬೆಂಕಿ ಹತ್ಕೊಂಡ್ಬಿಟ್ಟಿತ್ತು. ಐ ಡಿಂಟ್ ನೋ ಫೈರ್ ವಾಸ್ ಸೋ ಡೇಂಜರಸ್. ಐ ಮೀನ್ ದಟ್ ಮೈಟ್ ಬಿ ಅದೊಂದು ಸ್ವಲ್ಪ ಸ್ಮಾಲ್ ಸೀನ್ ಇರ್ಬೋದು. ಇಟ್ ಈಸ್ ಡೇಂಜರಸ್. ಅದರಲ್ಲಿ ನಾವು ಹುಷಾರಾಗಿರಬೇಕು. ಈಗ ಆ ಥರ ಎಲ್ಲ ಮಾಡಲ್ಲಪ್ಪ. ಯಾಕಂದರೆ ಪ್ರಾಣ ಇಂಪಾರ್ಟೆಂಟು. ರಿಯಲಿ ಇಟ್ಸ್ ವೆರಿ ಡೇಂಜರಸ್. ಏನೋ ಹುಡುಗಾಟ ಅದೆಲ್ಲ ಒಂದು ಬಂಡದ ಏರಿಯಾ ಅವನ್ನೆಲ್ಲ ಬಿಟ್ಬಿಡ್ಬೇಕು. ನಾವು ಇಟ್ ಈಸ್ ಸ್ವಲ್ಪ. ಸರ್, ನೀವೇ ಹೇಳ್ತಿದ್ರಿ 2009ಗೆ ನಾನು ಈ ಒಂದು ಸಿನಿಮಾ ಇಂಡಸ್ಟ್ರಿ ಅಂತ ಬಂದಿದ್ದು ಅಂತ. ಇಟ್ಸ್ ನಾಟ್ ಈಸಿ ಟು ಸಸ್ಟೈನ್. ಹತ್ತತ್ರ 20 ವರ್ಷ ನೀವು ಇದು ಮಾಡಿದ್ದೀರಾ. ಸೊ ವಾಟ್ ಮೇಡ್ ಯು ಸೋ ಸ್ಟ್ರಾಂಗ್ ಇಲ್ಲಿ ನಿಂತ್ಕೊಳ್ಳೋಕ್ಕೆ? ನಾನು ಇದ್ದೆ, ಈ ಒಂದು ಎಲಿಮೆಂಟ್ ನನ್ನಲ್ಲಿರೋದು, ನನಗೆ ಈ ಥರ ನಾನು ಇರೋದಕ್ಕೆ ಈಗಲೂ ಕೂಡ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ. ವಾಟ್ ಮೇಡ್? ಏನಿಲ್ಲ, ಸಿನಿಮಾ ಅನ್ನೋದು ಇದೊಂಥರ ಹುಚ್ಚು. ಇಟ್ ಈಸ್ ಲೈಕ್ ಅ ವೆರಿ ಬ್ಯಾಡ್ ಪ್ಯಾಷನ್ ಆ್ಯಕ್ಚುಲಿ. ಹಂಗಂದರೆ ಅಷ್ಟು ಇಷ್ಟ ಆ್ಯಕ್ಟಿಂಗ್ ಮಾಡೋದಕ್ಕೆ. ಅದೇನೋ ಗೊತ್ತಿಲ್ಲ. ನನ್ನ ಜೀವನದಲ್ಲಿ ನಾನು ಅಂದ್ಕೊಂಡಿರಲಿಲ್ಲ. ನಾನು ಕಾಲೇಜ್ನಲ್ಲಿದ್ದಾಗ ಸ್ಟೇಜ್ ಮೇಲೆ ಯಾವತ್ತೂ ಹತ್ತಿದ್ದಿಲ್ಲ. ಓಕೆ, ಡ್ರಾಮಾ ಗೀಮಾ ಅಂದರೆ ಅವೆಲ್ಲ ಗೊತ್ತಿಲ್ಲ ನನಗೆ. ಆ್ಯಕ್ಟರ್ ಆಗ್ತೀನಿ ಅಂತಲೂ ಗೊತ್ತಿರಲಿಲ್ಲ. ಬಟ್ ಐ ಡೋಂಟ್ ನೋ, ನೌ ಇಟ್ ಈಸ್ ಲೈಕ್ ಐ ಲವ್ ಇಟ್. ಇದು ಜೀವನ ನನಗೆ. ಬ್ಯೂಟಿಫುಲ್ ಇಟ್ ಈಸ್ ಆ್ಯಕ್ಟಿಂಗ್ ಮಾಡೋದು. ಎನಿ ಪಾತ್ರ. ಆ ಕ್ಯಾಮ್ರಾ ಆನ್ ಆದರೆ ಸಾಕು. ಬೇಕಂದರೆ ನೀವು ಇವತ್ತೆಲ್ಲ ನೀವು ಶೂಟ್ ಮಾಡ್ತಾರೆ, ನಾನು ಮಾತಾಡ್ತಾ ಇರ್ತೀನಿ. ಐ ಡೋಂಟ್ ನೋ, ಐ ಲವ್ ದಟ್ ಕ್ಯಾಮ್ರಾ. ಇಟ್ ಈಸ್ ಬ್ಯೂಟಿಫುಲ್ ಆ್ಯಕ್ಚುಲಿ. ಅಂದರೆ ಚೈಲ್ಡ್ಹುಡ್ಡಿಂದ ಬಂದಿರೋ ಲವ್ ಅಲ್ಲ? ನೆವರ್. ಯಾವಾಗ ಶುರುವಾಯಿತು ಎಕ್ಸಾಕ್ಟ್ಲಿ ಅನ್ನೋದಾದರೆ? ಅಶ್ವಿನಿ ನಕ್ಷತ್ರದಿಂದನಾ? ಇಲ್ಲ, ನನಗೆ ಡೆಡ್ಲಿ 2 ಮಾಡಿದ್ನಲ್ಲ 2009 ರವಿ ಶ್ರೀವಾಸ ಸರ್ ಜೊತೆ. ಡೆಡ್ಲಿ 2 ದಟ್ ವಾಸ್ ಮೈ ಫಸ್ಟ್ ಮೂವಿ. ಸೊ ಆ ಮೂವಿ ಮಾಡಿದಾಗ ಎಲ್ಲ ಒನ್ ಟೇಕ್ ತೊಗೊಂಡಲ್ಲ. ಸೊ ಐ ಫೆಲ್ಟ್ ಲೈಕ್ ಗುಡ್. ಅಂಡ್ ಸರ್, ರವಿ ಶ್ರೀವಾಸ ಸರ್ ನಾನು ನೋಡೀನಿ. ಅವ್ರು ಹಿ ಈಸ್ ದ ಮೋಸ್ಟ್ ಅಗ್ರೆಸಿವ್ ಪರ್ಸನ್. ಬಟ್ ಅವ್ರು ನನಗೆ ಟೇಕ್ ಓಕೆ ಅಂತ, ಒನ್ ಟೇಕ್ ಓಕೆ ಅಂತ ಇದ್ರಲ್ಲ, ದಟ್ ಗೇವ್ ಮಿ ಕಾನ್ಫಿಡೆನ್ಸ್ ಆ್ಯಕ್ಚುಲಿ. ಆಮೇಲೆ ಅಶ್ವಿನಿ ನಕ್ಷತ್ರ ಸ್ಟಾರ್ಟ್ ಮಾಡಿದ್ಮೇಲೆ ಅದೇನೋ ಹುಚ್ಚು ಸ್ಟಾರ್ಟ್ ಆಗೋಯ್ತು ಸಿನಿಮಾ ಅಂದರೆ. ಹಂಗಂದರೆ ಆ್ಯಕ್ಟಿಂಗ್ ಅಂದರೆ ಹುಚ್ಚು, ಕ್ರೇಜಿ ಅಬೌಟ್ ಇಟ್. ಸರ್, ಈಗೆಲ್ಲ ಸೀರಿಯಲ್ಗಳು ಬರ್ತವೆ ಒನ್ಸ್ ಇದ್ದಂಗೆ ಜನ ಮರ್ತು ಬಿಡ್ತಾರೆ. ಬಟ್ ನಿಮ್ದು ಹಂಗಲ್ಲ ಸರ್. ಅಶ್ವಿನಿ ನಕ್ಷತ್ರ ಅಂದರೆ ಈಗಲೂ ಕೂಡ JK ಅಂದ ತಕ್ಷಣ JK ಅಂತ ಹೇಳಿ ರೆಕಗ್ನೈಸ್ ಮಾಡ್ತಾರೆ, ಅಷ್ಟೇ ಅಭಿಮಾನ. ಅದರಲ್ಲೂ ಹೆಂಡ್ತಿ ಅನ್ನೋ ಒಂದು ಡೈಲಾಗ್ ಅಂತೂ ಇನ್ನೂ ಕೂಡ ನೆನ್ಪಿಟ್ಕೊಂಡು ಅವ್ರು ಹೆಂಡ್ತಿದಿರ್ನೆಲ್ಲ ಹಂಗೆ ಕರೆಯೋಕ್ಕೆ ಶುರು ಮಾಡ್ತಾರೆ. ಅಂದರೆ ಅಷ್ಟು ವರ್ಷ ಆಯಿತು ಸೀರಿಯಲ್ ಬಂದು, ಈಗಲೂ ಜನ ಅಷ್ಟು ಪ್ರೀತಿ ತೋರಿಸ್ತಾರೆ ಅಂದರೆ ಹೇಗೆ ಖುಷಿ ಆಗುತ್ತೆ ಸರ್ ನಿಮಗೆ? ಆ್ಯಕ್ಚುಲಿ ಆಮೇಲೆ ಇಷ್ಟು ವರ್ಷ ಆದಮೇಲೆ ದೇ ಆರ್ ಸ್ಟಿಲ್ ರೆಕಗ್ನೈಸಿಂಗ್ ಆ ಒಂದು ಪಾತ್ರಕ್ಕೆ ಅಂತ ಅಂದರೆ ಮೇನ್ ಥಿಂಗ್. ನಾನು ಆ ಪ್ರೊಡ್ಯೂಸರು, ಡೈರೆಕ್ಟರು, ಚಾನಲು ಬ್ರಿಲಿಯಂಟ್ ಹ್ಯಾವ್ ಡನ್ ಇಟ್ ಆ್ಯಕ್ಚುಲಿ. ಆಮೇಲೆ ಒನ್ಸ್ ಇನ್ ಅ ಲೈಫ್ ಟೈಮ್ ಆ ಥರ ಒಂದು ಸಿಗೋದು ಅವಕಾಶ. ಓಕೆ, ನನ್ನ ಅದೃಷ್ಟ ನೋಡಿ. ಅದು ಆ ಸೀರಿಯಲ್ನ ಎಷ್ಟು ಟ್ರೈ ಮಾಡಿದೆ ಮಾಡಬಾರ್ದು ಅಂತ. ಯಾಕಂದರೆ ಆಫೀಸ್ನಲ್ಲಿ ಕೆಲಸ, ನಾನು ಸ್ಟ್ರಕ್ಚರಲ್ ಇಂಜಿನಿಯರಾಗಿ ವರ್ಕ್ ಮಾಡ್ತಾಯಿದ್ದೆ. ನನಗೆ ರಜಾ ಸಿಗೋಲ್ಲ, ಯಾಕಂದರೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ನಾನು. ಓಕೆ, ಇವ್ರು ನೋಡಿದ್ರೆ 8 ದಿವಸ ಶೂಟ್ ಅಂದವರು. ನನಗೆ ಲೇಟರ್ ಅದನ್ನು ಆಡಿಷನ್ ಚೆನ್ನಾಗಿ ಮಾಡಲಿಲ್ಲ, ಪೇಮೆಂಟ್ ಜಾಸ್ತಿ ಕೇಳಿದೆ, ಸೊ ದಟ್ ರಿಜೆಕ್ಟ್ ಮಾಡ್ತಾರೆ ಅಂತ. ಐ ಡಿಂಟ್ ನೋ ದೇ ವರ್ ಸೀರಿಯಸ್ ಅಬೌಟ್ ಇಟ್. ನೋಡಿದ್ರೆ ಅದು ಹಾಗೇ ಹೋಯ್ತು. ಅದು ಫಸ್ಟ್ ತಿಂಗಳು 24 ದಿವಸ ಶೂಟ್ ಮಾಡಿದೆ. ಸೊ ಅದಂತಾರಲ್ಲ, ಯು ನೆವರ್ ನೋ ವಾಟ್ ಯು ಬಿಕಮ್ ಇನ್ ಯುವರ್ ಲೈಫ್ ಅಂತ ಅಂದ್ಬಿಟ್ಟು ನಾವು ಅಂದ್ಕೊಳ್ಳೋದೇನೋ ಆಗೋದೇ ಒಂದೇನೋ. ಸರ್, ಅದು ಹೆಂಗೆ ಅಂದರೆ ಒಂದು ಕಡೆ ನೀವು ಕೂಡ ಒಳ್ಳೆ ಹೆಸರು ಮಾಡಿದ್ರು, ಇನ್ನೊಂದು ಕಡೆ ಮಯೂರಿ ಅವರು ಕೂಡ ಸರ್ ವೆಬ್ ಸೀರೀಸ್ ಮಾಡಿದ್ರು, ಆಮೇಲೆ ಫಿಲಮಲ್ಲಿ ಆ್ಯಕ್ಟ್ ಮಾಡಿದ್ರು. ಅವ್ರು ಏನಾದರೂ ಟಚಲ್ಲಿದ್ದಾರಾ? ಈಗಲೂ ಕೂಡ ಆ ಮೆಮೊರೀಸ್ ಏನಾದ್ರು ಶೇರ್ ಮಾಡ್ತೀರಾ? ಇಲ್ಲ, ಸಿ ಒನ್ಸ್ ಇನ್ ಅ ವೈಲ್ ವಿ ಆರ್ ಇನ್ ಟಚ್. ಯಾವಾಗಲಾರು ಏನೋ ಸಿಕ್ಕಿದಾಗ ಮಾತಾಡಿಸ್ತೀವಿ. ವೆರಿ ನೈಸ್. ಅವ್ರಿಗೂ ಈ ಒಂದು ಆ ಸೀರಿಯಲಿಂದ ಒಂದು ಸೂಪರ್ ಪಾಪ್ಯುಲಾರಿಟಿ ಬಂತು. ಆ ಜಾನರೇ ಆ ಥರ ಇತ್ತು. ಆ್ಯಂಡ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಆ ಡೈರೆಕ್ಟರ್ ಇದ್ದಾರಲ್ಲ, ಅವ್ರ ವಿಷನ್ ಇಟ್ ವಾಸ್ ಡಿಫ್ರೆಂಟ್ ಆ್ಯಕ್ಚುಲಿ. ಅವ್ರಿಗೆ ಸಿನಿಮಾ ಥರ ತೆಗಿಬೇಕಾಯ್ತು ಸೀರಿಯಲ್ನ. ಅದಕ್ಕೆ ಇಫ್ ಯು ಸೀನು ಅದು ಗ್ರ್ಯಾಂಡ್ಯೂರ್ ಹಂಗಿರ್ತಾಯಿತ್ತು. ಆಮೇಲೆ ನಾನು ಹಾಕೊಳ್ಳೋ ಬಟ್ಟೆ ಹಂಗಿರ್ತಾಯಿತ್ತು.
ಒಂದು ಟೇಲರ್ ಮೇಡು ನನಗೆ ಒಬ್ಬ ಸೂಪರ್ ಸ್ಟಾರ್ ಅಂತ ಹೇಳಿದ ಮೇಲೆ ಇವಾಗ ನಾರ್ಮಲಿ ನಾವು ನೋಡ್ತೀವಿ ನಮ್ಮ ಸುತ್ತಮುತ್ತ ಇರೋರು ಹೆಂಗಿರ್ತಾರೆ ಅಂತ ಅಂದ್ಬಿಟ್ಟು ಅವ್ರು ಹಾಕೊಳ್ಳೋ ಬಟ್ಟೆ ಒಬ್ಬ ಸೂಪರ್ ಸ್ಟಾರ್ ಹೆಂಗಿರ್ತಾನೆ ಯಾವ ಥರ ಮನೇಲಿರ್ತಾನೆ ಅದನ್ನೆಲ್ಲ ನಾವು ನೋಡಿದ್ದೀವಲ್ಲ. ಸೊ ಇಟ್ ಬಿಕೇಮ್ ವೆರಿ ಈಸಿ ಫಾರ್ ಮೀ. ಸೊ ಅದಕ್ಕೆ ಖರ್ಚಾಯಿತು ಬರೋ ದುಡ್ಡೆಲ್ಲ ಅದಕ್ಕೆ ಆಗ್ತಾಯಿದ್ದೆ ನಾನು. ನನ್ನ ರೆಮ್ಯುನೇಷನ್ ಬರೋದೆಲ್ಲ ನಂದು ಬಟ್ಟೆಗೆ ಆಗ್ತಾಯಿದ್ದೆ. ಯಾಕಂದರೆ ಯಾವ ಸೂಪರ್ ಸ್ಟಾರು ಹಾಕ್ಕೊಂಡಿರೋ ಬಟ್ಟೆ ಮತ್ತೆ ಹಾಕ್ಕೊಳ್ಳಲ್ಲ. ನಾನು ಇಡೀ 3 ಇಯರ್ಸು ನಾನು ಹಾಕ್ಕೊಂಡಿರೋ ಬಟ್ಟೆ ನೆಕ್ಸ್ಟ್ ರಿಪೀಟ್ ಮಾಡಿಲ್ಲ ಎಪಿಸೋಡ್. ಯಾವ್ದು ಎಪಿಸೋಡ್ನಲ್ಲೂ ಇಲ್ಲ, ಎಲ್ಲ ಹಂಗೆ ಮನೇಲಿದೆ. ಇಟ್ಸ್ ಲೈಕ್ ಒನ್ ಹೋಲ್ ರೂಮ್ ಇಸ್ ಫುಲ್ ಆಫ್ ಮೈ ಕ್ಲೋತ್ಸ್. ಬ್ಲೇಸರ್ ಇರ್ಬೋದು, ಟಿ ಶರ್ಟ್ಸ್ ಇರ್ಬೋದು, ಫುಟ್ವೇರ್ ಇರ್ಬೋದು, ಜೀನ್ಸ್, ಎವ್ರಿಥಿಂಗ್. ಈವನ್ ಒಂದೊಂದು ನಾವು ನೈಟ್ ಸೂಟ್ ಯೂಸ್ ಮಾಡ್ತಾ ಇರೋ ಬಟ್ಟೆನೂ ಅಷ್ಟೇ ಐವ್ ನಾಟ್ ರಿಪೀಟೆಡ್ ಓನ್ಲಿ. ಅದಕ್ಕೇ ಅದು ಇಟ್ ವಾಸ್ ಸಕ್ಸಸ್ಫುಲ್ ದ ಸೀರಿಯಲ್. ಅಂದರೆ ಸೀರಿಯಲ್ ಅವರು ಅಲ್ಲಿ ಪ್ರೊಡಕ್ಷನ್ ಅವರು ಅಥವಾ ಡೈರೆಕ್ಟರ್ ಎಷ್ಟು ಹಾರ್ಡ್ ವರ್ಕ್ ಹಾಕಿದ್ರೋ ನೀವು ಅಷ್ಟೇ ತುಂಬ. ಹಿಂದಿನ ದಿವಸ ನಾನು ಅವ್ರಿಗೆ ಹೇಳ್ತಾ ಇದ್ದೆ ನನಗೆ ಸೀನ್ ಪೇಪರ್ ಬೇಕು ಅಂದ್ಬಿಟ್ಟು ಆ ಸೀನ್ ಪ್ರಕಾರ ನಾನು ಬಟ್ಟೆನ, ಯಾಕಂದರೆ ನಾವೇ ತೊಗೊಂಡೋಗ್ಬೇಕು, ವಿ ಹ್ಯಾಡ್ ಟು ಟೇಕ್ ಅವರ್ ಓನ್ ಕ್ಲೋತ್ಸ್. ನಾನು ಬಟ್ಟೆನ ರೆಡಿ ಮಾಡಿಕೊಂಡು ಆ ಸೀನ್ಗೆ ಈ ಕಲರ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಮೂಡ್ಗೆ, ಓಕೆ ಹಂಗೆ ಕಾಣಿಸ್ಬೇಕು ಅಂತ ಅಂದ್ಬಿಟ್ಟು. ಆ್ಯಂಡ್ ಟು ಬಿ ವೆರಿ ಆನೆಸ್ಟ್ ಆ ಟೈಮ್ನಲ್ಲಿ ಇದನ್ನು ಕಾರು ಡಸ್ಟರ್ ವಾಸ್ ಲಾಂಚ್ಡ್. ನಾನೇ ತೊಗೊಂಡಿದ್ದೆ ಆ ಡಸ್ಟರ್ನ. ಇಟ್ ವಾಸ್ ವೆರಿ ಫೇಮಸ್ ದಟ್ ಟೈಮ್ ಡಸ್ಟರ್. ಅದನ್ನೇ ಯೂಸ್ ಮಾಡಿದ್ದು. ಅದನ್ನು ನೋಡಿ ಲಾಟ್ ಆಫ್ ಪೀಪಲ್ JK ಅವ್ರ ಡಸ್ಟರು ಅಶ್ವಿನಿ ನಕ್ಷತ್ರದಲ್ಲಿ ಯೂಸ್ ಮಾಡ್ತಾ ಇರಲ್ಲ ಅಂತ ಅಂದ್ಬಿಟ್ಟು ಹೋಗಿ ಬುಕ್ ಮಾಡಿದ್ದಾರೆ. ಸೊ ದೀಸ್ ವರ್ ಸಮಥಿಂಗ್, ಎವ್ರಿಥಿಂಗ್ ಕಮ್ಸ್ ಒಂದೊಂದು ಸತಿ ಜೊತೆಗೆ ಬರುತ್ತಲ್ಲ. ನಾವೇನೇನು ವಿ ಸ್ಯಾಕ್ರಿಫೈಸ್ಡ್ ಅಲ್ಲ, ಇಟ್ ಹೆಲ್ಪ್ ಮಿ ಅ ಲಾಟ್ ಆ್ಯಕ್ಚುಲಿ. ಯೂಶಲಿ ಏನಂದರೆ ಈಗೆಲ್ಲ ಆ್ಯಕ್ಟರ್ಸ್ ಅಥವಾ ಏನಾದ್ರು ಇದ್ದರೆ ಅವ್ರು ಕಂಪ್ಲೇಂಟ್ ಮಾಡ್ತಾರೆ, ನಮ್ಗೆ ಇವ್ರು ಇದು ಕೊಟ್ಟಿಲ್ಲ, ಪ್ರೊಡಕ್ಷನ್ ಅವ್ರು ಕೊಟ್ಟಿಲ್ಲ ಅಂತ. ನಿಮ್ಮನ್ನು ನೋಡ್ತಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ. ಬಿಕಾಸ್ ಕಾರ್ ತೊಗೊಂಡೆ ಅಂದರೆ ಸೀರಿಯಲ್ಗೋಸ್ಕರನೇ ತೊಗೊಂಡೆ ಅಂತೀರಾ. ಆ್ಯಂಡ್ ಡ್ರೆಸ್ಸಸ್ಸು ಕೂಡ ಇಲ್ಲ, ಸೀರಿಯಲ್ಗೋಸ್ಕರ ಕಾರ್ ತೊಗೊಂಡಿಲ್ಲ. ತೊಗೊಂಡಿದ್ದು ಕಾರ್ ಇದೆಯಲ್ಲ ಅದನ್ನು ಐ ಯೂಸ್ ಫಾರ್ ಕಂಪ್ಲೀಟ್ ಸೀರಿಯಲ್. ಸೊ ಇಟ್ ಬಿಕೇಮ್ ರಿಯಲಿ ಪಾಪ್ಯುಲರ್. ಡಸ್ಟರು, ಬ್ರೌನ್ ಕಲರ್ ಡಸ್ಟರ್, ಇಟ್ ಬಿಕೇಮ್ ರಿಯಲಿ ಪಾಪ್ಯುಲರ್ ಆ ಟೈಮ್ನಲ್ಲಿ. ಬಟ್ ಬಟ್ಟೆದು ವಿಷಯದಲ್ಲಿ ನನ್ನ ಪ್ರೊಡ್ಯೂಸರು ಯೂಸ್ ಟು ಗಿವ್ ಸಮ್ ಮಿನಿಮಲ್ ಅಮೌಂಟ್. ಅದಕ್ಕೆ ಏನೂ ಆಗ್ತಾಯಿರಲ್ಲ. ಬಟ್ ಸ್ಟಿಲ್ ನನಗೆ ಚೆನ್ನಾಗಿ ಕಾಣಿಸ್ಬೇಕಲ್ವ. ಒಬ್ಬ ಸೂಪರ್ ಸ್ಟಾರ್ ಅಂತ ಅಂದರೆ ಹಂಗೆ ಕಾಣಿಸ್ಲೇಬೇಕು. ಹಿ ಹ್ಯಾಸ್ ಟು ಲುಕ್ ದ ಬೆಸ್ಟ್. ಅದಕ್ಕೋಸ್ಕರ ವರ್ಕ್ ಮಾಡ್ತಾಯಿದ್ದೆ ನಾನು. ಇನ್ನು ಈಗ ನೋಡಿದ್ರೆ ಮತ್ತೆ ಸೀರಿಯಲ್ಲು ನಾವು ಟ್ರೀಸರ್ ನೋಡಿದ್ರಿ ಕಲರ್ಸಲ್ಲಿ ನಿಮ್ಮದೆಲ್ಲ ಬರ್ತಾಯಿತ್ತು ಮತ್ತೆ ಅಂತ ಹೇಳಿ. ಇವಾಗ ಏನಾದರೂ ಮತ್ತೆ ಅಶ್ವಿನಿ ನಕ್ಷತ್ರ ಮಾಡಿದ್ರೆ ಜಸ್ಟ್ ಫುಲ್ ಮಾಡೋಕ್ಕಾಗಲ್ಲ, ಗೆಸ್ಟ್ ಅಪೀರಿಯನ್ಸ್ ಏನಾದರೂ ಬರ್ತೀರಾ ಸರ್? ನೋಡಬೇಕಮ್ಮ, ಇಟ್ ಡಿಪೆಂಡ್ಸ್ ಆನ್ ಟೈಮ್ ನಮ್ಮದು ಏನೋ. ಆಮೇಲೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಅಗಣಿ ಅಂತ ಒಂದು ಸೀರಿಯಲ್ಗೆ ಗೆಸ್ಟ್ ಅಪಿಯರೆನ್ಸ್ ಮಾಡಿದೆ. ಅದು ಇಡೀ ವರ್ಷ ಎಲ್ಲ ಯೂಸ್ ಮಾಡೋದು. ನಾನು ಮಾಡಿದ್ದು ಒಂದೇ ದಿವಸ ಶೂಟು. ಇಟ್ ಕೇಮ್ ಆಫ್ ಹೋಲ್ ಇಯರ್. ಇಟ್ ವಾಸ್ ಕಮಿಂಗ್ 2 ವರ್ಷನೂ ಬಂತು ಅದು ನಂದು. ಆ್ಯಂಡ್ ಫ್ಲ್ಯಾಶ್ಬ್ಯಾಕ್ಸ್ ನನ್ನೇ ತೋರಿಸ್ತಾಯಿದ್ರು, ನನ್ನದೇ ಲೋಗೋ ಹಾಕ್ಬಿಟ್ಟು. ಸೊ ಹಂಗಾದಾಗ ಇಟ್ ಈಸ್ ನಾಟ್ ಗುಡ್ ಆ್ಯಕ್ಚುಲಿ. ಹಾಗಾದರೆ ಮಾಡಲ್ಲ, ನಾವು JK ಅವ್ರನ್ನ ಬರೀ ಸಿನಿಮಾದಲ್ಲಿ ನೋಡೋದು ಅನಿಸುತ್ತೆ. ಹಾಗಾದರೆ ಸರ್ ಇನ್ನೊಂದು ಕಡೆ ನೋಡಿದ್ರೆ ನಿಮ್ಮ ಫಿಸಿಕಲ್ ಫಿಟ್ನೆಸ್ ಕೂಡ ಸರ್, ಅದಕ್ಕೆ ನೀವು ತುಂಬ ಪ್ರಾಮುಖ್ಯತೆ ಕೊಡ್ತೀರಾ ಅಂತ ಅನಿಸುತ್ತೆ. ವಾಟ್ ಈಸ್ ಯುವರ್ ಸೀಕ್ರೆಟ್ ಸರ್ ಈ ಥರ ಫಿಸಿಕಲ್ ಫಿಟ್ ಆಗಿರೋದಕ್ಕೆ? ಏನಿಲ್ಲ, ಫಿಟ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಯಾಕಂದರೆ ನಾವು ಫಿಟ್ಟಾಗಿದ್ರೇ ಅಲ್ವಾ, ನಮ್ಮ ಹೆಲ್ತ್ ಚೆನ್ನಾಗಿದ್ರೇ ವಿ ಕ್ಯಾನ್ ಬಿ ಹ್ಯಾಪಿ ಇನ್ ಅವರ್ ಲೈಫ್ ಆ್ಯಕ್ಚುಲಿ. ದಟ್ ಈಸ್ ಮೈ ಮೋಟೋ. ಸೊ ನಾನು ಫಿಟ್ನೆಸ್ ಬಗ್ಗೆ ತುಂಬ ಪ್ರಾಮುಖ್ಯತೆ ಕೊಡ್ತೀನಿ. ಆ್ಯಂಡ್ ನಾನು ಫಿಟ್ನೆಸ್ ಮಾಡೋದ್ರಿಂದ ನನಗೆ ತುಂಬ ಕಾನ್ಫಿಡೆನ್ಸ್ ಸಿಗುತ್ತೆ ಆ್ಯಕ್ಚುಲಿ ಫಾರ್ ಎವ್ರಿಥಿಂಗ್. ವೆರ್ ಎವರ್ ಐ ವಾಂಟ್ ಟು ಕ್ಯಾರಿ ಮೈ ಸೆಲ್ಫ್ ವೆರಿ ವೆಲ್. ಇಲ್ಲಾಂದರೆ ಹ್ಯಾಪಿಯಾಗಿರ್ಬೇಕಂತ ಅಂದರೆ ಜಿಮ್ಗೆ ಹೋಗಿ ಬಂದರೆ ಸಾಕು, ಐಲ್ ಬಿ ರಿಯಲಿ ಹ್ಯಾಪಿ ಅಬೌಟ್ ಇಟ್. ಸೊ ಫಿಟ್ನೆಸ್ ಈಸ್ ದ ಮೇನ್ ಪ್ರಯಾರಿಟಿ ಇನ್ ಮೈ ಲೈಫ್ ಆ್ಯಕ್ಚುಲಿ. ಇನ್ನು ಡಯಟ್ ಬಗ್ಗೆ ಹೇಳೋದಾದರೆ ಸರ್, ನಿಮ್ಮ ಫುಡ್ ಯಾವ ಥರ ಇರುತ್ತೆ? ಸಿ ಡಯಟ್ ಇದನ್ನು ಆಯಿಲಿ ಫುಡ್ ನಾನು ತಿನ್ನಲ್ಲ. ಆಮೇಲೆ ಹೊರಗಡೆ ತಿಂದ್ರೇನು ಇಟ್ ವಿಲ್ ಬಿ ವೆರಿ ಬಾಯ್ಲ್ಡ್. ಮೇ ಬಿ ಬಾಯ್ಲ್ಡ್ ಚಿಕನ್ ಆಗಿರ್ಬೋದು, ಬಾಯ್ಲ್ಡ್ ವೆಜಿಟೇಬಲ್ಸ್ ಆಗಿರೋ ಇಂಥದ್ದೆಲ್ಲ ತಿಂತೀನಿ. ಒಂದು ಮಾತ್ರ ಮಿಸ್ ಮಾಡಲ್ಲ, ಮಮ್ಮಿ ಮಾಡಿರೋ ತಿಂಡಿ ಅಷ್ಟೇ. ಅದು ತುಂಬ ಇಷ್ಟ ನನಗೆ. ಅದೊಂದರಲ್ಲಿ ನಾನು ಡಯಟು ಐ ವಿಲ್ ಮಿಸ್ ದ ಡಯಟ್ ವಾಟ್ ಪೀಪಲ್ ಸೇ. ಬಟ್ ಅದೇನು ಇಟ್ಸ್ ನಾಟ್ ಬ್ಯಾಡ್ ಆ್ಯಕ್ಚುಲಿ. ಯಾಕಂದರೆ ಆರೋಗ್ಯವಾದ ಊಟನೇ ಅಮ್ಮನೂ ಹಾಕೋದು. ಸೊ ಹಾಗಾಗಿ ಮಮ್ಮಿ ಮಾಡೋ ಟಿಫನ್ ಎಲ್ಲ ನನಗೆ ತಿನ್ನಲೇಬೇಕು. ದಟ್ ಈಸ್ ಕಂಪಲ್ಸರಿ ಫಾರ್ ಮೀ. ಯಾಕಂದರೆ ಅವ್ರಿಗೆ ಪ್ರತಿದಿನ 7 ದಿವಸಕ್ಕೆ 7 ಥರ ಬ್ರೇಕ್ಫಾಸ್ಟ್ ಮಾಡೋದು ಮಮ್ಮಿ. ಒಂದು ದಿವಸ ದೋಸೆ ಮಾಡ್ತಾರೆ, ಒಂದು ದಿವಸ ಇಡ್ಲಿ, ಒಂದು ದಿವಸ ಮಸಾಲೆ ರೊಟ್ಟಿ, ಅಕ್ಕಿ ಮಸಾಲೆ ರೊಟ್ಟಿ, ಒಂದು ದಿವಸ ರಾಗಿ ರೊಟ್ಟಿ, ಒಂದು ದಿವಸ ಜೋಳದ ರೊಟ್ಟಿ, ಆಮೇಲೆ ಒಂದು ದಿವಸ ಕಾನ್ಕ್ರೀಟು ನಮ್ಮ ಉಪ್ಪಿಟ್ಟು. ಸೊ ಇದನ್ನೆಲ್ಲ ನಾನು ತಿನ್ನಲೇಬೇಕು ಆ್ಯಕ್ಚುಲಿ. ದಟ್ ಈಸ್ ಲೈಕ್ ಇಟ್ ಗಿವ್ಸ್ ಮಿ ಸ್ಯಾಟಿಸ್ಫ್ಯಾಕ್ಷನ್. ಒಟ್ನಲ್ಲಿ ಮನೆ ಊಟ ಅಂತ ಹೇಳ್ತಿದ್ದೀರಾ? ಮನೆ ಊಟನೇ ಸರ್. ಬಾಲಿವುಡಲ್ಲಿ ಕೂಡ ಕೆಲಸ ಮಾಡಿದ್ದೀರಾ, ಮಾಡ್ತಾ ಇದ್ದೀರಾ ಕೂಡ. ಅಲ್ಲಿ ನಮ್ಮ ಸ್ಯಾಂಡಲ್ವುಡ್ ಸಿನಿಮಾಗಳು ನೋಡ್ತಾರಾ ಸರ್? ನೀವು ಅಲ್ಲಿದ್ದಾಗ ಏನಾರು ಕನ್ನಡ ಸಿನಿಮಾಗಳ ಬಗ್ಗೆ ಮಾತಾಡಿದಾರಾ? ನಮ್ಮ ಕನ್ನಡಕ್ಕೆ ಏನಾದ್ರು
ಪ್ರಾಮುಖ್ಯತೆ ಕೊಡ್ತಾರಾ? 100% ಅವರೆಲ್ಲ ದೇ ಲವ್ ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ಏನಂದರೆ ನಮ್ಮ ಡಬ್ಬಾಗಿರೋ ಸಿನಿಮಾ ಇರುತ್ತಲ್ಲ ಹಿಂದಿನಲ್ಲಿ, ಲವ್ ಇಟ್ ಆ್ಯಕ್ಚುಲಿ. ಒಂದು ನಾರ್ಮಲ್ ಈ ಡ್ರೆಸ್ ದಾದ ಅಂತ ಕರಿತೀವಿ, ಹಂಗಂದರೆ ಅವರೆಲ್ಲ ಬರೀ ನಮಗೆಲ್ಲ ಬಟ್ಟೆ ಹಾಕ್ಸೋರು ಆಗಿರ್ಬೋದು, ಇಲ್ಲಾಂದರೆ ನಮಗೆ ಊಟ ತಂದು ಕೊಡೋರು. ಅವರೆಲ್ಲ ಕೂತ್ಕೊಂಡು ಯು ಡೋಂಟ್ ಬಿಲೀವ್ ಕನ್ನಡ ಸಿನಿಮಾ ಮೊಬೈಲ್ನಲ್ಲಿ ಆ ಹಿಂದಿ ಡಬ್ದು ಏನು ಮಜಾ ದೇ ಎಂಜಾಯ್ ಅಂದರೆ ದೇ ಲವ್ ಇಟ್ ಆ್ಯಕ್ಚುಲಿ. ಸಾಕಷ್ಟು ಎಲ್ಲ ಸಿನಿಮಾನೂ ನೋಡ್ತಾರೆ ಆ್ಯಂಡ್ ದೇ ಆರ್ ವೆರಿ ಹ್ಯಾಪಿ. ನಮ್ಮನ್ನು ಯು ಡೋಂಟ್ ಬಿಲೀವ್ ತುಂಬ ಮರ್ಯಾದೆ ಕೊಡ್ತಾರೆ ಸೌತ್ ಇಂಡಿಯನ್ಸ್ನ, ತುಂಬ ಮರ್ಯಾದೆ ಕೊಡ್ತಾರೆ. ದೇ ಫೀಲ್ ದ್ಯಾಟ್ ಗುಡ್ ಆ್ಯಕ್ಟರ್ಸ್ ಆರ್ ಫ್ರಮ್ ಸೌತ್ ಅಂತಾರೆ ವೆನ್ ಇಟ್ ಕಮ್ಸ್ ಟು ಆ್ಯಕ್ಟಿಂಗ್. ನಾನು ಆ ಸಿ ಎ ಕೆ ರಾಮ್ ಮಾಡಬೇಕಾದ್ರೆ ಯು ಡೋಂಟ್ ಬಿಲೀವ್ ಫಸ್ಟು 5 ಡೇಸು ಮಲಗ್ದಾನೆ ಶೂಟ್ ಮಾಡೀನಿ 5 ದಿವಸ. ಯಾಕಂದರೆ ಅವ್ರಿಗೆ ಇಷ್ಟ ಆಗೋಯ್ತು ಫಸ್ಟ್ ಡೇ ನಾನು ಮಾಡಿದ್ದು. ಸೊ ಚಾನಲ್ನವರು ಸಪ್ರೇಟ್ ರಾವಣಂದೊಂದು 1.5 ಗಂಟೆದು ಮಾಡೋಣ ಎಪಿಸೋಡ್ ಫಾರ್ ಸಂಡೇ ಅಂತ, ಸ್ಪೆಷಲ್ ಎಪಿಸೋಡ್. ಸೊ 5 ದಿವಸ ಶೂಟ್ ಮಾಡಿದೆ ಆ್ಯಂಡ್ ದೇ ಟೋಲ್ಡ್ಸ್ ಅಪ್ಲೋಕ್ಸ್ ನೀವು ಸೌತ್ ಇಂಡಿಯನ್ಸ್ ಎಷ್ಟು ಚೆನ್ನಾಗಿ ಮಾಡ್ತೀರಾ, ನಮ್ಮವರು ಎಲ್ಲದಕ್ಕೂ ಕಿರಿಕಿರಿ ಮಾಡ್ತಾರೆ. ನಾನು ಅದು ಮಾಡಿದ್ಮೇಲೆ ಎಲ್ಲ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರು ಬೇರೆ ಆರ್ಟಿಸ್ಟು ಬಾಂಬೆನವರು, ನಿಮ್ಮಿಂದ ನಾವು ಬಯಸ್ಕೊತಾ ಇದ್ದೀವಿ, ನಾವು ಯಾಕೆ ಮಾಡಲ್ಲ ಅಂತ ಅಂದ್ಬಿಟ್ಟು. ಸೊ ದೇ ರಿಯಲಿ ಅಪ್ರಿಷಿಯೇಟ್ ಸೌತ್ ಇಂಡಿಯನ್ಸ್. ನೀವು ರಾವಣನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀರಾ. ಒಂದು ಹೇಳೋದಾದ್ರೆ ಈಗ ಪೌರಾಣಿಕ ಸಿನಿಮಾಗಳು ಆಗಿ ಬರ್ತಿತ್ತು, ರಾಜ್ಕುಮಾರ್ ಅವರು ಬಬ್ರುವಾಹನ, ಕೃಷ್ಣದೇವರಾಯ, ಆ ಥರ ಯಾವುದಾದ್ರೂ ರಾಜ್ಕುಮಾರ್ ಅವ್ರದ್ದು ಪೌರಾಣಿಕ ಪಾತ್ರ ನನಗಿಷ್ಟ, ಮತ್ತೆ ಕನ್ನಡದಲ್ಲಿ ಏನಾದರೂ ಅದು ಬಂದರೆ ನಾನು ಈ ಥರ ಪಾತ್ರ ಮಾಡಬೇಕು ಅಂತ ಅಂದರೆ ಯಾವುದು ಸರ್ ರಾಜ್ಕುಮಾರ್ ಅವ್ರದ್ದು ಮತ್ತೆ ಬಂದು? ರಾಜ್ಕುಮಾರ್ ಸರ್ದು ಯು ಡೋಂಟ್ ಬಿಲೀವ್, ನಾನು ಸಿ ಎ ಕೆ ರಾಮ್ ಮಾಡಬೇಕಾದ್ರೆ ಬರೀ ಅವ್ರದ್ದು ಸಿನಿಮಾ ನೋಡ್ಬಿಟ್ಟೆ, ಓಕೆ, ಹೆಂಗೆ ಕೂತ್ಕೊತಾ ಇದ್ರು, ಹೆಂಗೆ ವಾಕ್ ಮಾಡ್ತಾಯಿದ್ರು, ಆ ಗತ್ತು ಅದನ್ನೆಲ್ಲ ನೋಡಿಕೊಂಡೇ ನಾನು ಅಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೆ. ಅಲ್ಲಿ ಇಟ್ ವಾಸ್ ಲೈಕ್ ಫಾರ್ ಮೀ ಇಟ್ ವಾಸ್ ಅವರು ಮಾಡಿ ಅದನ್ನು ನೋಡಿಬಿಟ್ರೆ ಸಾಕು, ಆ ಮ್ಯಾನರಿಸಮ್ ಬಂದುಬಿಡ್ತಾಯಿತ್ತು. ಒಬ್ಬ ರಾಜ ಹೆಂಗೆ ಕೂತ್ಕೊಳ್ಳೋದು, ಅದು ರಾಜ್ಕುಮಾರ್ ಸರ್ ಹಿ ಶೋಡ್ ಆ್ಯಕ್ಚುಲಿ, ಆ ಗತ್ತು ಹೆಂಗಿರಬೇಕು ಅಂತ ಅಂದ್ಬಿಟ್ಟು. ಸೊ ನಾನು ತುಂಬ ನೋಡ್ತಾಯಿದ್ದೆ ಅವ್ರದ್ದು, ರಾಜ್ಕುಮಾರ್ ಸರ್ದೇ ನೋಡ್ತಾಯಿದ್ದೀನಿ. ಇನ್ಫ್ಯಾಕ್ಟ್ ನಾನು ಎಲ್ಲ ಇಂಟರ್ವ್ಯೂನಲ್ಲಿ ಹೇಳಿದ್ದೀನಿ, ರಾಜ್ಕುಮಾರ್ ಸರ್ ಅವ್ರದ್ದು ಸಿನಿಮಾಗಳು ಪೌರಾಣಿಕ ಸಿನಿಮಾ ನೋಡಿಬಿಟ್ಟೆ ಐ ಯೂಸ್ ಟು ಡೂ ಮೈ ಸಿ ಎ ಕೆ ರಾಮ್ ಸೀರಿಯಲ್. ಸೊ ಅವ್ರದ್ದು ಯಾವುದೇ ಸಿನಿಮಾ ನನಗೆ ಅವಕಾಶ ಆ ಥರ ಒಂದು ಕ್ಯಾರೆಕ್ಟರ್ ಸಿಕ್ಕಿದ್ರೆ ಐ ಬಿ ವೆರಿ ಹ್ಯಾಪಿ ಟು ಡೂ ಇಟ್. ಓಕೆ ಸರ್, ನಾವು ಕಾಯ್ತಾ ಇದ್ದೀವಿ ಬಿಕಾಸ್ ನಿಮ್ಮನ್ನು ಹಿಂದಿಲಿ ರಾವಣನಾಗಿ ನೋಡಿದ್ದೀವಿ, ನಮ್ಮ ಕನ್ನಡದಲ್ಲೂ ಕೂಡ ಒಂದು ಪೌರಾಣಿಕ ಪಾತ್ರದಲ್ಲಿ ನೀವು ಕಾಣಿಸ್ಕೋಬೇಕು ಅಂತ ನಮಗೂ ಕೂಡ ಆಸೆ ಇದೆ. ಸರ್, ಇನ್ನೇನು ಕಾಡಾ ಸಿನಿಮಾ 10ನೇ ತಾರೀಕು ಬಿಡುಗಡೆ ಆಗ್ತಿದೆ, ನಮ್ಮ ಜನಕ್ಕೆ ಏನು ಹೇಳ್ತೀರಾ ಸರ್? ದಯವಿಟ್ಟು ಕಾಡಾ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ, ಯಾಕಂದರೆ ಇದು ನೀವು ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋದೇ ದ ಬೆಸ್ಟ್ ಆ್ಯಕ್ಚುಲಿ. ಓ ಟಿ ಟಿಗೆಲ್ಲ ನೀವು ವೆಯ್ಟ್ ಮಾಡಿದ್ರೆ ಯು ವಿಲ್ ಲೂಸ್ ಲಾಟ್ ಆಫ್ ಅಯ್ಯೋ ಒಂದು ಒಳ್ಳೆ ಸಿನಿಮಾನ ನಾವು ಮಿಸ್ ಮಾಡ್ಕೊಂಡ್ವಿ ಅಂತ ನೀವು ಅನಿಸುತ್ತೆ. ಸೊ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ. April 10th ಯು ವಿಲ್ ರಿಯಲಿ ಎಂಜಾಯ್ ದಿಸ್ ವಂಡರ್ಫುಲ್ ಸಿನಿಮಾ ಕಾಡಾ. ನೋಡಿದ್ರಲ್ಲ, ಇದಿಷ್ಟು JK ಅವರ ಮಾತಾಗಿತ್ತು. ಇದೇ ಏಪ್ರಿಲ್ 10ನೇ ತಾರೀಕು ಕಾಡಾ ಸಿನಿಮಾ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗುತ್ತೆ. ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ತಾ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಫ್ರೀಡಮ್ ಟಿವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.